ಫ್ರೆಂಡ್ಸ್, ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಉದ್ಯೋಗ ವಾರ್ತೆದಲ್ಲಿ ಏನ್ ಡಿಸ್ಕಸ್ ಮಾಡ್ತಿದ್ವಿ ಅಂದ್ರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಹೊಸ ನೋಟಿಫಿಕೇಶನ್ ಬಂದಿದೆ. ಆ ನೋಟಿಫಿಕೇಶನ್ ಬಗ್ಗೆ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ಗವರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ರೈಲ್ವೇಸ್, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಇಂದ ಒಂದು ಹೊಸ ನೋಟಿಫಿಕೇಶನ್ ಬಂದಿದೆ. ಅದನ್ನ ನಾವಿಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಿದ್ವಿ. ರಿಕ್ರೂಟ್ಮೆಂಟ್ ನೋಡ್ರಿ, ರಿಕ್ರೂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಲೋಕೋ ಪೈಲಟ್. ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗೆ ಏನ್ ಮಾಡಿದ್ರು ಅಂದ್ರೆ ರಿಕ್ರೂಟ್ಮೆಂಟ್ ಅನ್ನ ಕರೆದಿದ್ದಾರೆ. ಓಪನಿಂಗ್ ಡೇಟ್ ಅಂಡ್ ಟೈಮ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಅಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಓಪನ್ ಆಗುತ್ತೆ ಅಂದ್ರೆ 15/5/2026. ಕ್ಲೋಸಿಂಗ್ ಡೇಟ್ ಅಂಡ್ ಟೈಮ್ ಆಫ್ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವಾಗ ಕ್ಲೋಸ್ ಆಗುತ್ತೆ ಅಂದ್ರೆ 14/6/2026. ಅಂದ್ರೆ ಆಲ್ಮೋಸ್ಟ್ ಒಂದು ತಿಂಗಳ ಸಮಯಾವಕಾಶವನ್ನ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಫೀ ಪೇಮೆಂಟ್ ಫಾರ್ ಸಬ್ಮಿಟೆಡ್ ಅಪ್ಲಿಕೇಶನ್. ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಫೀಸ್ ತುಂಬದಕ್ಕೆ ಇರುವಂತ ದಿನಾಂಕ ಯಾವ್ದಂದ್ರೆ 16/6/2026. ಅಂದ್ರೆ 14ಕ್ಕೆ ಲಾಸ್ಟ್ ಡೇಟ್ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕಾದ್ರೆ 16ಕ್ಕೆ ನೀವು ಫೀಸ್ ಅನ್ನ ಪೇ ಮಾಡಬಹುದು. ಡೇಟ್ ಫಾರ್ ಮಾಡಿಫಿಕೇಶನ್ ವಿಂಡೋ ಫಾರ್ ಕರೆಕ್ಷನ್ಸ್ ಇನ್ ಅಪ್ಲಿಕೇಶನ್ ಫಾರ್ಮ್ ವಿತ್ ಪೇಮೆಂಟ್ ಆಫ್ ಮಾಡಿಫಿಕೇಶನ್ ಫೀಸ್. ಅಂದ್ರೆ ಇನ್ ಕೇಸ್ ನೀವು ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರೂ ತಪ್ಪುಗಳನ್ನ ತುಂಬಿದ್ರಿ, ನಿಮ್ಮ ಅಪ್ಲಿಕೇಶನ್ ಫಾರ್ಮ್ ಅನ್ನ ಮಾಡಿಫಿಕೇಶನ್ಸ್ ಮಾಡ್ಬೇಕಂದ್ರೆ ಅದಕ್ಕೆ ನೋಡ್ರಿ ಒಂದು 11 ದಿನಗಳ ಅಥವಾ 9 ದಿನಗಳ ಕಾಲಾವಕಾಶವನ್ನ ಕೊಟ್ಟಿದ್ದಾರೆ. 17/6/2026 ಇಂದ 26/6/2026 ವರೆಗೆ ಸಮಯಾವಕಾಶವನ್ನ ಕೊಟ್ಟಿದ್ದಾರೆ. ಸೊ ಹುದ್ದೆ ಯಾವ್ದಂದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್. ಪೇ ಲೆವೆಲ್ ನೋಡ್ರಿ, 7th ಪೇ ಕಮಿಷನ್ ಎಷ್ಟಿರುತ್ತೆ ಅಂದ್ರೆ ಲೆವೆಲ್ 2 ಇರುತ್ತೆ. ಇನಿಷಿಯಲ್ ಬೇಸಿಕ್ ಪೇ ನಿಮ್ಗೆ 19,900 ರೂಪಾಯಿ ಇರುತ್ತೆ. ಇಲ್ಲಿ ನಿಮ್ಗೆ ಇದೇನಾಗುತ್ತೆ ಅಂದ್ರೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ವಯೋಮಿತಿ ಎಷ್ಟಿದೆ ಅಂದ್ರೆ 1/7/2026 ಪ್ರಕಾರ ನಿಮ್ಗೆ 18ರಿಂದ 30 ವರ್ಷ ಇರಬೇಕು. ಒಟ್ಟು ವೇಕೆನ್ಸೀಸ್ ಎಷ್ಟಿದೆ ಅಂದ್ರೆ 11,127 ಹುದ್ದೆಗಳಿವೆ. ಕ್ಯಾಂಡಿಡೇಟ್ ಮಸ್ಟ್ ಎನ್ಶೂರ್ that they fulfill all prescribed education and technical qualifications for the post on or before the closing date for submitting applications. ಸೊ ನೀವೇನ್ ಮಾಡ್ಬೇಕಂದ್ರೆ ಏನ್ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇದೆ, ಟೆಕ್ನಿಕಲ್ ಕ್ವಾಲಿಫಿಕೇಶನ್ಸ್ ಇದೆಲ್ಲ ಅದನ್ನ ಫುಲ್ಫಿಲ್ ಮಾಡ್ಬೇಕಂತ ಹೇಳ್ತಿದ್ದಾರೆ. ಕ್ಯಾಂಡಿಡೇಟ್ಸ್ ವೇಟಿಂಗ್ ಫಾರ್ ಫೈನಲ್ ರಿಸಲ್ಟ್ಸ್ ಪ್ರಿಸ್ಕ್ರೈಬ್ಡ್ ಇನ್ ಎಜುಕೇಶನ್ ಆರ್ ಟೆಕ್ನಿಕಲ್ ಕ್ವಾಲಿಫಿಕೇಶನ್ಸ್ ಆರ್ ನಾಟ್ ಎಲಿಜಿಬಲ್. ಅಂದ್ರೆ ಯಾರು ಫೈನಲ್ ರಿಸಲ್ಟ್ ಗೋಸ್ಕರ ವೇಟ್ ಮಾಡ್ತಿದ್ರೆ ಎಜುಕೇಶನ್ ಮತ್ತೆ ಟೆಕ್ನಿಕಲ್ ಕ್ವಾಲಿಫಿಕೇಶನ್ಸ್ ಅವರು ನಿಮಗೆ ಎಲಿಜಿಬಲ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಇದಾದ್ಮೇಲೆ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಹೆಂಗ್ ಹಾಕ್ಬೇಕಂದ್ರೆ RRB ವೆಬ್ಸೈಟ್ ಅಲ್ಲಿ ಆನ್ಲೈನ್ ಅಪ್ಲಿಕೇಶನ್ಸ್ ಹಾಕ್ಬೇಕು. ಅದಕ್ಕೋಸ್ಕರ ನೋಡ್ರಿ ನೀವು RRB ವೆಬ್ಸೈಟ್ ಗೆ ಹೋಗಬೇಕಾಗುತ್ತೆ. ಅಲ್ಲಿ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗುತ್ತೆ. ಫಾರ್ ಫಿಲ್ಲಿಂಗ್ ಆನ್ಲೈನ್ ಅಪ್ಲಿಕೇಶನ್ಸ್ ಕ್ಯಾಂಡಿಡೇಟ್ ಮಸ್ಟ್ ಗೋ ಥ್ರೂ ದ ಲಿಂಕ್ ಗಿವನ್ ಫಾರ್ ದ CEN in the official RRB website. Candidates are allowed to choose only one RRB to submit the online applications for the notified post. During the online applications, candidate will be asked to create an account. If a candidate has already created an account, ಅಂದ್ರೆ ಇನ್ ಕೇಸ್ ನೋಡ್ರಿ ನೀವು ಏನಾದ್ರೂ ಆಲ್ರೆಡಿ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ರೆ ಅಲ್ಲೆಲ್ಲ ನಿಮ್ಮ ಕ್ರೆಡೆನ್ಶಿಯಲ್ಸ್ ಇರುತ್ತೆ, ಜಸ್ಟ್ ಅಪ್ಲಿಕೇಶನ್ಸ್ ಹಾಕಿದ್ರೆ ಸಾಕು. ಸೊ ಅದಕ್ಕೋಸ್ಕರ ಫಸ್ಟ್ ನೀವು RRB ವೆಬ್ಸೈಟ್ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ನೀವೇನ್ ಮಾಡ್ಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗುತ್ತೆ. ಸೊ ಇನ್ ಕೇಸ್ ನೋಡ್ರಿ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ಅವರ ಇಮೇಲ್ ಹೆಲ್ಪ್ ಲೈನ್ ಅನ್ನ ತಗೋಬಹುದು, rrb.help.cac.go.in, ಅಥವಾ ಅವರ ಫೋನ್ ನಂಬರ್ ಗೆ ಕಾಲ್ ಕೂಡ ಮಾಡಬಹುದು 0172-565-3333 ಅಥವಾ 9592-001188 ಗಾದ್ರೂ ನೀವು ಫೋನ್ ಅನ್ನ ಮಾಡಬಹುದು. ಆಮೇಲೆ ವೇಕೆನ್ಸೀಸ್ ಏನಿದೆ ಟೆಂಪ್ರರಿ ಇರುತ್ತೆ, ಅದನ್ನ ಚೇಂಜಸ್ ಕೂಡ ಮಾಡಬಹುದು. ಏಜ್ ಲಿಮಿಟ್ ಎಷ್ಟಿದೆ ಅಂದ್ರೆ 1/7/2026 ಪ್ರಕಾರ ನಿಮ್ಗೆ 18ರಿಂದ 30 ವರ್ಷ ಇರುತ್ತೆ. ಜೊತೆಗೆ ನೋಡ್ರಿ ಅಪ್ಪರ್ ಏಜ್ ಲಿಮಿಟ್ ಅನ್ನ ಏನಂದ್ರೆ ಕೆಲವೊಂದಿಷ್ಟು ಕ್ಯಾಟಗರಿಗೆ ಏನ್ ಮಾಡಿದ್ರೆ ಅಂದ್ರೆ ರಿಲ್ಯಾಕ್ಸೇಷನ್ ಅನ್ನ ಮಾಡಿದ್ದಾರೆ. ಇನ್ ಕೇಸ್ ನೀವೇನಾದ್ರೂ SC/ST ಕ್ಯಾಟಗರಿ ಆಗಿದ್ರೆ ನಿಮ್ಗೆ 5 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ರೆ ನಿಮ್ಗೆ 3 ವರ್ಷ ವಯೋಮಿತಿ ಸಡಲಿಕೆ ಇರುತ್ತೆ. ಇನ್ ಕೇಸ್ ನೋಡ್ರಿ ನೀವು ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ ಆಗಿದ್ರೆ ಗ್ರೂಪ್ C ಪೋಸ್ಟ್ ಅಲ್ಲಿ ಇದ್ರೆ ಅಂದ್ರೆ ನಿಮ್ಗೆ 40 ವರ್ಷ ಇದೆ ಜನರಲ್ ಕ್ಯಾಟಗರಿಗೆ, OBC ಗೆ 43 ವರ್ಷ, SC/ST ಗೆ 45 ವರ್ಷಗಳಿರುತ್ತೆ. ಸೊ ಅದ್ರ ಪ್ರಕಾರ ನೋಡ್ರಿ ವಯೋಮಿತಿ ಎಷ್ಟಿರುತ್ತೆ ಅಂದ್ರೆ 18ರಿಂದ 30 ವರ್ಷ ಏನಿತ್ತಲ್ಲ ಅದನ್ನ ಇಲ್ಲಿ ಡೇಟ್ ಆಫ್ ಬರ್ತ್ ಮೂಲಕ ಕೊಟ್ಟಿದ್ದಾರೆ. ಅಂದ್ರೆ ಯಾವ ಜನ್ಮ ದಿನಾಂಕ ನಂತರ ಎಲಿಜಿಬಲ್ ಆಗ್ತಾರೆ ಅಂತ ಕೊಟ್ಟಿದ್ದಾರೆ. ಅನ್ರಿಸರ್ವ್ ಕ್ಯಾಟಗರಿ ನೋಡ್ರಿ 2/7/1996 ನಂತರ ಯಾರ್ದು ಜನ್ಮ ದಿನಾಂಕ ಇದೆ ಅವ್ರು ಎಲಿಜಿಬಲ್ ಆಗ್ತಾರೆ. OBC ಅಭ್ಯರ್ಥಿಗಳು ನೋಡ್ರಿ 2/7/1993 ನಂತರ ಯಾರ್ದು ಜನ್ಮ ದಿನಾಂಕ ಇದೆ ಅವ್ರು ಎಲಿಜಿಬಲ್ ಆಗ್ತಾರೆ. SC/ST ಗೆ 2/7/1991 ನಂತರ ಯಾರ್ದು ಜನ್ಮ ದಿನಾಂಕ ಇದೆ ಅವ್ರು ಎಲಿಜಿಬಲ್ ಆಗ್ತಾರೆ. ಉಳಿದಂತೆ ನೋಡ್ರಿ ಎಲ್ಲಾ ಕ್ಯಾಂಡಿಡೇಟ್ಸ್ ಗೆ ಲಾಸ್ಟ್
ಅಪ್ಪರ್ ಡೇಟ್ ಅಂದ್ರೆ ಅವರ ಜನ್ಮ ದಿನಾಂಕ ಏನಂದ್ರೆ 1/7/2008 ಒಳಗಡೆ ಇರ್ಬೇಕಾಗತ್ತೆ. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಅನ್ನ ಎನೆಕ್ಷರ್ ಎಲ್ ಕೊಟ್ಟಿದ್ದಾರೆ. ಇದಾದ್ಮೇಲೆ ನೋಡ್ರಿ ಎಕ್ಸಾಮಿನೇಷನ್ ಫೀಸ್ ಅನ್ನ ನೋಡಿದ್ರೆ ಫಸ್ಟ್ ನೋಡ್ರಿ SC ST ಎಕ್ಸ್ ಸರ್ವಿಸ್ ಮೆನ್ ಫಿಮೇಲ್ ಟ್ರಾನ್ಸ್ಜೆಂಡರ್ ಮೈನಾರಿಟೀಸ್ ಮತ್ತೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ಸ್. ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ ನೀವು ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಕನ್ಸಿಡರ್ ಮಾಡ್ಬಿಟ್ರೆ ಇದೊಂದು ಹೊಸ ಸ್ಕೀಮ್ ಅನ್ನ ತಗೊಂಡ್ಬಂದಿದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ ಅಂತೇಳಿ. ಇವರಿಗೆ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದ್ರೆ 250 ರೂಪಾಯಿ ಇರುತ್ತೆ. ಇದನ್ನೇನ್ ಮಾಡ್ತಾರಂದ್ರೆ ನೀವು ಫಸ್ಟ್ ಸ್ಟೇಜ್ ಆಫ್ CBT ಕುಂತ ಮೇಲೆ ಬ್ಯಾಂಕ್ ಚಾರ್ಜಸ್ ನೋಡ್ಕೊಂಡು ನಿಮ್ಗೆ ರಿಫಂಡ್ ಅನ್ನ ಮಾಡ್ತಾರೆ. ಅಂದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಎಷ್ಟು ಚಾರ್ಜ್ ಕಟ್ ಆಗತ್ತಲ್ಲ ಅಷ್ಟನ್ನ ಕಟ್ ಮಾಡಿ ಉಳಿಕೆದನ್ನ ರಿಫಂಡ್ ಮಾಡ್ತಾ ಹೋಗ್ತಾರೆ. ಉಳಿದಂತೆ ಎಲ್ಲಾ ಅಭ್ಯರ್ಥಿಗಳಿಗೆ ನೋಡ್ರಿ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಅಂದ್ರೆ 500 ರೂಪಾಯಿ ಇರುತ್ತೆ. ನೀವು ಫಸ್ಟ್ ಸ್ಟೇಜ್ ಆಫ್ CBT ಅಪಿಯರ್ ಆದ್ಮೇಲೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಪಿಯರ್ ಆದ್ಮೇಲೆ ನಿಮ್ಗೆ 400 ರೂಪಾಯಿನ ಏನ್ ಮಾಡ್ತಾರೆ ಅಂದ್ರೆ ರೀಫಂಡ್ ಅನ್ನ ಮಾಡ್ತಾ ಹೋಗ್ತಾರೆ. ಮೋಡ್ಸ್ ಆಫ್ ಪೇಮೆಂಟ್ ಅನ್ನ ಯಾವ ತರನಾಗಿ ಮಾಡ್ಬೇಕಂದ್ರೆ ಆನ್ಲೈನ್ ಅಪ್ಲಿಕೇಶನ್ಸ್ ಇರೋದ್ರಿಂದ ಆನ್ಲೈನ್ ಪೇಮೆಂಟ್ ಅನ್ನೇ ಮಾಡಬೇಕು. ಎಸ್ಪೆಷಲಿ ಯೂಸಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI ಮೂಲಕ ನೀವು ಅಪ್ಲಿಕೇಶನ್ ಫೀಸ್ ಅನ್ನ ತುಂಬಬೇಕಾಗುತ್ತೆ. ಫೀಸ್ ಕ್ಯಾನ್ ಬಿ ಪೇಡ್ ಬೈ ದ ಕ್ಯಾಂಡಿಡೇಟ್ಸ್ ಥ್ರೂ ಆನ್ಲೈನ್ ಮೋಡ್ ಓನ್ಲಿ. ಅಂದ್ರೆ ಆನ್ಲೈನ್ ಮೂಲಕ ಹಾಕ್ಬೇಕು, ಬಿಟ್ಟು ಬೇರೆ ಯಾವ್ದು ಆಪ್ಷನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಮೈನಾರಿಟೀಸ್ ಅಂದ್ರೆ ಯಾರು ಬರ್ತಾರೆ ಅಂದ್ರೆ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್, ಸಿಖ್ಸ್, ಬುದ್ಧಿಸ್ಟ್, ಜೈನ್ಸ್ ಅಂಡ್ ಜುರಾಸ್ಟ್ರಿಯನ್ಸ್ ಅಂದ್ರೆ ಪಾರ್ಸಿಸ್ ಬರ್ತಾರಂತ ಇಲ್ಲಿ ಹೇಳ್ತಿದ್ದಾರೆ. ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ಸ್ ಅಂದ್ರೆ ಇಲ್ಲೊಂದಿಷ್ಟು ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಯಾರ್ದು ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ ಅಂದ್ರೆ ಯಾರು ಇನ್ಕಮ್ 50,000 ಗಿಂತ ಕಮ್ಮಿ ಇರುತ್ತಲ್ಲ ಅದ್ರ ಪ್ರಕಾರ ಎಕನಾಮಿಕಲ್ ಬ್ಯಾಕ್ವರ್ಡ್ ಸೆಕ್ಷನ್ ಅಂತ ಹೇಳಿದ್ದಾರೆ. ಸೊ ಇದನ್ನ ನೀವು ಒಂದ್ಸರಿ ಓದ್ಕೊರಿ. ಆಮೇಲೆ ನೋಡ್ರಿ ಯಾರಿಗೆ BPL ಕಾರ್ಡ್ ಕೊಟ್ಟಿದ್ದಾರೆ ಅಥವಾ ಎನಿ ಅದರ್ ಗವರ್ಮೆಂಟ್ ಸರ್ಟಿಫಿಕೇಟ್ ಇಶ್ಯೂಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ, ನಾಟ್ ಗವರ್ಮೆಂಟ್ ಆಫ್ ಕರ್ನಾಟಕ, ಅಂದ್ರೆ ಕೇಂದ್ರ ಸರ್ಕಾರದವ್ರು ನಿಮ್ಗೆ ಏನಾದ್ರು ಬಿಲೋ ಪಾವರ್ಟಿ ಲೈನ್ ಕಾರ್ಡ್ ಅನ್ನು ಕೊಟ್ಟಿದ್ರೆ ನೀವು ಇಲ್ಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ಸ್ ಆಗ್ತೀರಿ. ಅಥವಾ ನೀವು ಇಜ್ಜತ್ MTC ಇಶ್ಯೂಡ್ ಬೈ ರೈಲ್ವೇಸ್ ಅವ್ರು ಕೊಟ್ಟುವಂತ ಇಜ್ಜತ್ MST ಇತ್ತಂದ್ರೆ ನೀವು ಕೂಡ ಏನಪ್ಪಾ ಅಂದ್ರೆ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ಸ್ ಆಗ್ತೀರಿ. ಸೊ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ಏನಪ್ಪಾ ಅಂದ್ರೆ ಕನ್ಸಿಡರೇಷನ್ ಮಾಡ್ಬೇಡ್ರಿ ಅಂತ ಅವರು ಹೇಳ್ತಿದ್ದಾರೆ. ಸೊ ಇಲ್ಲಿ ನೋಡ್ರಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಯಾರು ಇರುತ್ತೆ ಅಂತ ಕೊಟ್ಟಿದ್ದಾರೆ, ಇದನ್ನು ಸಹ ಒಂದ್ಸರಿ ನೋಡ್ಕೊಡ್ರಿ. ನೆಕ್ಸ್ಟ್ ಹಾರಿಜಾಂಟಲ್ ರಿಸರ್ವೇಶನ್ ಎಕ್ಸ್ ಸರ್ವಿಸ್ ಮ್ಯಾನ್. ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನ ನೋಡೋಣ. ರಿಕ್ರೂಟ್ಮೆಂಟ್ ಪ್ರೊಸೆಸ್ ನೋಡ್ರಿ 5 ಹಂತದಲ್ಲಿ ಇರುತ್ತೆ. ಫಸ್ಟ್ ನಿಮ್ಗೆ ಫಸ್ಟ್ ಸ್ಟೇಜ್ ಆಫ್ CBT ಇರುತ್ತೆ, CBT 1 ಇರುತ್ತೆ. ಅದಾದ್ಮೇಲೆ ಸೆಕೆಂಡ್ ಸ್ಟೇಜ್ ಆಫ್ CBT ಇರುತ್ತೆ. ಆಮೇಲೆ ಕಂಪ್ಯೂಟರ್ ಬೇಸ್ಡ್ ಆಪ್ಟಿಟ್ಯೂಡ್ ಟೆಸ್ಟ್ ಇರುತ್ತೆ. ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಮಾಡ್ತಾರೆ. ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ಸ್ ಮಾಡ್ತಾರೆ. ಸೊ ಫಸ್ಟ್ ಸ್ಟೇಜ್ ಆಫ್ CBT ಏನಿರುತ್ತಲ್ಲ ಇದು ಜಸ್ಟ್ CBT 2 ನ ಶಾರ್ಟ್ ಲಿಸ್ಟ್ ಮಾಡೋದಕ್ಕೋಸ್ಕರ ಮಾತ್ರ ಮಾಡ್ತಾರೆ. CBT 1 ಅನ್ನ ನೋಡ್ರಿ ಯಾರು ಸೆಲೆಕ್ಟ್ ಮಾಡಿದ್ರಲ್ಲ, ನೀವು ಯಾವ RRB ಸೆಲೆಕ್ಟ್ ಮಾಡಿರ್ತೀವಿ ಅದ್ರ ಮೇಲೆ ನಿಮ್ಗೆ CBT ಅನ್ನ ಕಂಡಕ್ಟ್ ಮಾಡ್ತಾರೆ ಆ RRB ಇಂದ. ಸೊ CBT 1 ಏನಪ್ಪಾ ಅಂದ್ರೆ ಫೈನಲ್ ಮೆರಿಟ್ ಲಿಸ್ಟ್ ಕನ್ಸಿಡರ್ ಮಾಡಲ್ಲ, ಜಸ್ಟ್ CBT 2 ಗೆ ಶಾರ್ಟ್ ಲಿಸ್ಟ್ ಮಾಡಕ್ ಮಾಡ್ತಾರೆ. CBT 1 ಡ್ಯೂರೇಷನ್ಸ್ 60 ನಿಮಿಷ ಇರುತ್ತೆ. ನಂಬರ್ ಆಫ್ ಕ್ವಶನ್ಸ್ 75 ಇರುತ್ತೆ. ಅಂಕಗಳು ಕೂಡ 75 ಅಂಕಗಳಿರುತ್ತೆ. ಇನ್ ಕೇಸ್ ನೋಡ್ರಿ ತಪ್ಪು ಉತ್ತರಗಳನ್ನು ಕೊಟ್ರೆ 1/3 ಮಾರ್ಕ್ಸ್ ಅನ್ನು ಕೂಡ ಕಟ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟಿರುತ್ತೆ ಅಂದ್ರೆ ಅನ್ರಿಸರ್ವ್ಡ್ ಮತ್ತೆ ಎಕನಾಮಿಕಲಿ ವೀಕರ್ ಸೆಕ್ಷನ್ 40, OBC ದವ್ರಿಗೆ 30, SC ದವ್ರಿಗೆ 30, ST ದವ್ರಿಗೆ 25% ಇರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ CBT 1 ನಲ್ಲಿ ಏನೇನ್ ಕ್ವಶನ್ಸ್ ಅನ್ನ ಕೇಳಬಹುದು ಅಂದ್ರೆ ಮ್ಯಾಥಮೆಟಿಕ್ಸ್ ಇಂದ ಸಿಲೆಬಸ್ ಕೊಟ್ಟಿದ್ದಾರೆ, ಮೆಂಟಲ್ ಎಬಿಲಿಟಿ ಇಂದ ಸಿಲೆಬಸ್ ಕೊಟ್ಟಿದ್ದಾರೆ, ಜನರಲ್ ಸೈನ್ಸ್ ಮೇಲೆ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ. ಮ್ಯಾಥಮೆಟಿಕ್ಸ್ ಮೇಲೆ ನಿಮ್ಗೆ ಏನಂದ್ರೆ ನಂಬರ್ ಸಿಸ್ಟಮ್, ಬಾಡಮಸ್, ಡೆಸಿಮಲ್ಸ್, ಫ್ರಾಕ್ಷನ್ಸ್, LCM, SCF, ರೇಷಿಯೋ ಅಂಡ್ ಪ್ರೊಪೋರ್ಷನ್, ಪರ್ಸೆಂಟೇಜ್, ಮೆನ್ಸುರೇಷನ್, ಟೈಮ್ ಅಂಡ್ ವರ್ಕ್, time and distance, simple and compound interest, profit and loss, algebra, geometry and trigonometry, elementary statistics, square root, age, calculations, calendar, clock, pipes and system. ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾರೆ. ಎಕ್ಸೆಟ್ರಾ ಅಂತ ಹೇಳಿದರೆ ಅದ್ರ ಮೇಲೂ ಕೂಡ ಕ್ವಶನ್ಸ್ ಅನ್ನ ಕೇಳಬಹುದು. ನೆಕ್ಸ್ಟ್ ಮೆಂಟಲ್ ಎಬಿಲಿಟಿ ನಿಮಗೆ ಅನಾಲಜಿಸ್, ಆಲ್ಫಾಬೆಟಿಕಲ್ ಅಂಡ್ ನಂಬರ್ ಸೀರೀಸ್, ಕೋಡಿಂಗ್ ಅಂಡ್ ಡಿಕೋಡಿಂಗ್, ಮ್ಯಾಥಮೆಟಿಕಲ್ ಆಪರೇಷನ್ಸ್, ರಿಲೇಶನ್ಶಿಪ್, ಸಿಲೋಲಿಸಮ್ಸ್, ಜಂಬ್ಲಿಂಗ್, ವೇನ್ ಡಯಾಗ್ರಾಮ್, ಡಾಟಾ ಇಂಟರ್ಪ್ರಿಟೇಷನ್, ಡಾಟಾ ಸಫಿಷಿಯನ್ಸಿ, next conclusion and decision making, similarities and differences, analytical reasoning, classifications, directions, statement and argument and assumptions. next general science syllabus ಅಲ್ಲಿ ನಿಮಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಲೈಫ್ ಸೈನ್ಸ್ 10th ಸ್ಟ್ಯಾಂಡರ್ಡ್ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಇದಾದ್ಮೇಲೆ ನೋಡ್ರಿ CBT 2 ಗೆ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ. CBT 2 ಗೆ ನೋಡ್ರಿ 1:15 ರೇಷಿಯೋದಲ್ಲಿ ನಿಮಗೆ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾ ಹೋಗ್ತಾರೆ. ಒಂದು ಹುದ್ದೆಗೆ 15 ಅಭ್ಯರ್ಥಿಗಳಂತೆ CBT 2 ಗೆ ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ CBT 2 ಅಲ್ಲಿ ಕೂಡ ಏನಪ್ಪಾ ಅಂದ್ರೆ 2 ಹಂತದಲ್ಲಿ ನಿಮ್ಗೆ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಅಂತಿದೆ. ಪಾರ್ಟ್ ಎ ಅಲ್ಲಿ ನಿಮ್ಗೆ 90 ನಿಮಿಷಗಳ ಕಾಲಾವಕಾಶ ಇರುತ್ತೆ, 100 ಪ್ರಶ್ನೆಗಳಿರುತ್ತೆ. ಪಾರ್ಟ್ ಬಿ ಅಲ್ಲಿ ನಿಮ್ಗೆ 60 ಕ್ವಶನ್ಸ್ ಅನ್ನ ಕೇಳ್ತಾರೆ, 60 ನಿಮಿಷಗಳಿರುತ್ತೆ, 75 ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಇಲ್ಲಿ ಕೂಡ ನೋಡ್ರಿ ನಿಮ್ಗೆ ಏನಪ್ಪಾ ಅಂದ್ರೆ ನೆಗೆಟಿವ್ ಅಂಕ ಇರುತ್ತೆ. ಪ್ರತಿ ತಪ್ಪು ಉತ್ತರಕ್ಕೆ 1/3 ಅಂಕಗಳನ್ನ ಕೊಡ್ಬೇಕಾಗತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಇದಾದ್ಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ
ಪಾರ್ಟ್ ಎ ಪಾರ್ಟ್ ಬಿ ಟೋಟಲ್ ಅವರ್ಸ್ ಎಷ್ಟು ಬರುತ್ತೆ ಅಂದ್ರೆ ನಿಮಗೆ 2 hours 30 minutes ಬರುತ್ತೆ. ಟೋಟಲ್ ನಂಬರ್ ಆಫ್ ಕ್ವಶನ್ಸ್ ನಿಮಗೆ 175 ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಸಿಲೆಬಸ್ ಫಾರ್ ಪಾರ್ಟ್ ಎ ಇಲ್ಲಿ ಕೊಟ್ಟಿದ್ದಾರೆ. ಸೇಮ್ ನಮ್ದೇನು CBT 1 ಅಲ್ಲಿ ಡಿಸ್ಕಸ್ ಮಾಡಿದ್ವಲ್ಲ ಅದೇ ಸಿಲೆಬಸ್ ಇರುತ್ತೆ. ಜಸ್ಟ್ ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಬೇಸಿಕ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಕೂಡ ಇಲ್ಲಿ ಆಡ್ ಮಾಡಿದ್ದಾರೆ. ಇದರಲ್ಲಿ ನೋಡ್ರಿ ದ ಬ್ರಾಡ್ ಟಾಪಿಕ್ ದಟ್ ಕವರ್ಡ್ ಅಂಡರ್ ದಿಸ್ ಶಾಲ್ ಬಿ ಇಂಜಿನಿಯರಿಂಗ್ ಡ್ರಾಯಿಂಗ್, ಇದ್ರೊಳಗೆ ಪ್ರೊಜೆಕ್ಷನ್ಸ್, ವ್ಯೂಸ್, ಡ್ರಾಯಿಂಗ್, ಇನ್ಸ್ಟ್ರೂಮೆಂಟ್ಸ್, ಲೈನ್ಸ್, ಜಿಯೋಮೆಟ್ರಿಕಲ್ ಫಿಗರ್, ಸಿಂಬಲ್ ರಿಪ್ರೆಸೆಂಟೇಷನ್, ಯೂನಿಟ್ ಮೆಜರ್ಮೆಂಟ್ಸ್, ಮಾಸ್, ವೇಟ್ and density, work power and energy, speed and velocity, heat and temperature, basic electricity, lever and simple machines, occupational safety and health, environment, education and IT literacy. ಇದ್ರ ಮೇಲೆ ಕ್ವಶನ್ಸ್ ಅನ್ನ ಕೇಳ್ತಾ ಹೋಗ್ತಾರೆ. ಪಾರ್ಟ್ ಬಿ ಕ್ವಾಲಿಫೈಯಿಂಗ್ ಟೆಸ್ಟ್ ಇರುತ್ತೆ. ಅದರಲ್ಲಿ ನೀವೇನಪ್ಪ ಅಂದ್ರೆ ಮಿನಿಮಮ್ 35 ಅಂಕಗಳನ್ನ ತೆಗೆದುಕೊಳ್ಬೇಕು. ಸೊ ಇದಕ್ಕೋಸ್ಕರ ನೋಡ್ರಿ ಸಿಲೆಬಸ್ ಆಫ್ ವೇರಿಯಸ್ ಟ್ರೇಡ್ ಅನ್ನ ನೀವೇನ್ ಮಾಡ್ಬೇಕಂದ್ರೆ https://dgt.go.in ಅನ್ನ ಸಂಪರ್ಕ ಮಾಡಿದ್ರೆ ನಿಮ್ಗೆ ಬೇರೆ ಬೇರೆ ವೃತ್ತಿಯಲ್ಲಿರುವಂತ ಸಿಲೆಬಸ್ ಕೂಡ ಕೊಡ್ತಾರೆ. ಪಾರ್ಟ್ ಬಿ ಅಲ್ಲಿ ಏನೇನ್ ಪೇಪರ್ ಬರುತ್ತೆ ಅಂದ್ರೆ ನೋಡ್ರಿ, ಪಾರ್ಟ್ ಏನಿರುತ್ತೆ ಅಂದ್ರೆ ನಿಮಗೆ ಮೆರಿಟ್ ಬೇಸ್ ಮೇಲೆ ಇರುತ್ತೆ. ಪಾರ್ಟ್ ಬಿ ಏನಿದೆಯಲ್ಲ ಮೆರಿಟ್ ಬೇಸ್ ಮೇಲೆ ಇರಲ್ಲ, ಜಸ್ಟ್ ಕ್ವಾಲಿಫೈಯಿಂಗ್ ಇರುತ್ತೆ. ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಅಂಡ್ ಕಾಂಬಿನೇಷನ್ಸ್ ಆಫ್ ವೇರಿಯಸ್ ಸ್ಟ್ರೀಮ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಂದ್ರೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸಂಬಂಧಪಟ್ಟಂಗೆ ಯಾವ್ಯಾವ ವೃತ್ತಿಗಳು ಬರುತ್ತೆ ಅಂದ್ರೆ ಎಲೆಕ್ಟ್ರಿಷಿಯನ್ಸ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ವೈರ್ ಮ್ಯಾನ್, ಆರ್ಮೇಚರ್ ಅಂಡ್ ಕಾಯಿಲ್ ವೈಂಡರ್, ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್. ಇದಾದ್ಮೇಲೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂಡ್ ಕಾಂಬಿನೇಷನ್ಸ್ ಆಫ್ ವೇರಿಯೇಷನ್ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ ನೋಡ್ರಿ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕ್, ರೇಡಿಯೋ ಅಂಡ್ ಟಿವಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಾಂಬಿನೇಷನ್ಸ್ ಅಲ್ಲಿ ಏನೇನ್ ನಿಮಗೆ ವೃತ್ತಿಗಳು ಬರುತ್ತೆ ಅಂದ್ರೆ ಫಿಟ್ಟರ್, ಮೆಕ್ಯಾನಿಕ್, ಮೋಟರ್ ಡ್ರೈವರ್, ಟ್ರ್ಯಾಕ್ಟರ್ ಮೆಕ್ಯಾನಿಕ್, ಮೆಕ್ಯಾನಿಕ್ ಡೀಸೆಲ್, ಟರ್ನರ್, ಮಷಿನಿಸ್ಟ್, ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್, ಹೀಟ್ ಇಂಜಿನ್, ಮಿಲ್ ರೈಟ್ ಆರ್ ಮೇಂಟೆನೆನ್ಸ್ ಮೆಕ್ಯಾನಿಕ್. ಇದಾದ್ಮೇಲೆ ಆಟೋಮೊಬೈಲ್ ಅಲ್ಲಿ ನೋಡ್ರಿ ನಿಮ್ಗೆ ಏನೇನ್ ಬರುತ್ತೆ ಅಂದ್ರೆ ಮೆಕ್ಯಾನಿಕ್ ಮೋಟರ್ ವೆಹಿಕಲ್, ಟ್ರ್ಯಾಕ್ಟರ್ ಮೆಕ್ಯಾನಿಕ್ ಡೀಸೆಲ್, ಹೀಟ್ ಇಂಜಿನ್, ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್. ಇದರಲ್ಲಿ ನಿಮ್ಗೆ 75 ಅಂಕಗಳಿಗೆ 60 ನಿಮಿಷಗಳ ಪರೀಕ್ಷೆ ಇರುತ್ತೆ. ಅದನ್ನು ನೀವು ಕ್ವಾಲಿಫೈಯಿಂಗ್ ನೇಚರ್ ಇರುತ್ತೆ, ಅಲ್ಲಿ ನೀವು 35% ಅಂಕಗಳನ್ನ ಪಡ್ಕೊಳ್ಬೇಕು. ಇದಾದ್ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಇರುತ್ತೆ. ಹಾಗಾದ್ರೆ ಅಪ್ಲಿಕೇಶನ್ಸ್ ನೀವೇನಪ್ಪ ಅಂದ್ರೆ ಆನ್ಲೈನ್ ಹಾಕ್ಬೇಕು. ಆಲ್ರೆಡಿ ಹೇಳಿದ್ದೀನಿ ಆನ್ಲೈನ್ ಅಪ್ಲಿಕೇಶನ್ಸ್ ಯಾವ ತರ ತುಂಬಬೇಕು ಅನ್ನೋದನ್ನು ಕೂಡ ಹೇಳಿದ್ದೀವಿ. ಇದಾದ್ಮೇಲೆ ನೋಡ್ರಿ ವೇರಿಯಸ್ RRB ನ ಕೊಟ್ಟಿದ್ದಾರೆ. ನಮಗೆ ಕರ್ನಾಟಕಕ್ಕೆ ಬಂದ್ ಯಾವ್ದಂದ್ರೆ ಬೆಂಗಳೂರು ಇರುತ್ತೆ. ಪಾರ್ಟಿಸಿಪೇಟಿಂಗ್ RRB ಯಾವ್ಯಾವ RRB ಪಾರ್ಟಿಸಿಪೇಟ್ ಮಾಡ್ತಿದೆ ಅಂದ್ರೆ ಅಹಮದಾಬಾದ್, ಅಜ್ಮೀರ್, ಭೋಪಾಲ್, ಭುವನೇಶ್ವರ್, ಬಿಲಾಸ್ಪುರ್, ಚಂಡೀಗಢ, ಚೆನ್ನೈ, ಗುವಾಹಟಿ, ಜಮ್ಮು ಅಂಡ್ ಕಾಶ್ಮೀರ್, ಕಲ್ಕತ್ತಾ, ಮಾಲ್ಡಾ, ಮುಂಬೈ, ಮುಜಾಫರ್ನಗರ್, ಪಟ್ನಾ, ಪ್ರಯಾಗ್ರಾಜ್, ತಿರುವನಂತಪುರಂ, ಸಿಲಿಗುರಿ, ಸಿಕಂದರಾಬಾದ್, ರಾಂಚಿ. ಸೊ ಹೈದರಾಬಾದ್ ಇಲ್ಲ, ಸಾರಿ ಬೆಂಗಳೂರು ಇಲ್ಲ, ಬಿಟ್ಟು ಬೇರೆ ಎಲ್ಲ ಪಾರ್ಟಿಸಿಪೇಟಿಂಗ್ RRB ಇದೆ. ಈ RRB ವೆಬ್ಸೈಟ್ ಹೋಗಿ ನೀವು ಅಪ್ಲಿಕೇಶನ್ಸ್ ಅನ್ನ ಹಾಕ್ಬೇಕಾಗತ್ತೆ. ನೆಕ್ಸ್ಟ್ ನೋಡ್ರಿ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನ ನೋಡ್ತಾ ಹೋಗೋಣ. ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ನ ಅನೆಕ್ಷರ್ ಎಲ್ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗೆ ನೋಡ್ರಿ, ಸೊ ಬೆಂಗಳೂರಲ್ಲೂ ಕೂಡ ವೇಕೆನ್ಸೀಸ್ ಇದೆ. ಎಷ್ಟಿದೆ ಅಂದ್ರೆ ಅನ್ರಿಸರ್ವ್ಡ್ ಕ್ಯಾಟಗರಿಗೆ 80, SC ಗೆ 31, ST ಗೆ 15, OBC ಗೆ 54, ಎಕನಾಮಿಕಲಿ ವೀಕರ್ ಸೆಕ್ಷನ್ ಗೆ 20, ಟೋಟಲ್ 200 ವೇಕೆನ್ಸೀಸ್ ಇದೆ. ಜೊತೆಗೆ ಎಕ್ಸ್ ಸರ್ವಿಸ್ ಮೆನ್ ಗೆ 20 ಹುದ್ದೆಗಳನ್ನ ರಿಸರ್ವೇಶನ್ ಕೊಟ್ಟಿದ್ದಾರೆ. ಸೊ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನಂದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಗೆ ಲೆವೆಲ್ 2 ಪೇ ಹುದ್ದೆ ಇರುತ್ತೆ. ಬೇಸಿಕ್ ಪೇ ಸ್ಕೇಲ್ ನಿಮ್ಗೆ 19,900 ರೂಪಾಯಿ ಇರುತ್ತೆ. ಇಲ್ಲಿ ಫಸ್ಟ್ ಏನಿದೆ ಅಂದ್ರೆ matriculation or SSLC plus ITI from recognized institute of NCVT or SCVT in traders of fitters, electricians, instrument, mechanic, millwright or maintenance, mechanic radio and TV, electronics mechanic motor vehicle, wireman, tractor mechanic, armature and coil vendor, mechanic diesel, heat engine, ಟರ್ನರ್ ಮಷಿನಿಸ್ಟ್, ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್. ನೀವು SSLC ಮಾಡಿರ್ಬೇಕು, ಜೊತೆಗೆ ITI ನ ಮಾಡಿರ್ಬೇಕು. ಯಾವ ವೃತ್ತಿಯಲ್ಲಿ ಮಾಡಿರ್ಬೇಕಪ್ಪ ಅಂದ್ರೆ ಫಿಟ್ಟರ್, ಎಲೆಕ್ಟ್ರಿಷಿಯನ್ಸ್, ಇನ್ಸ್ಟ್ರೂಮೆಂಟ್ ಮೆಕ್ಯಾನಿಕ್, ಮಿಲ್ ರೈಟ್, ಮೇಂಟೆನೆನ್ಸ್ ಮೆಕ್ಯಾನಿಕ್ ರೇಡಿಯೋ ಅಂಡ್ ಟಿವಿ, ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಮೋಟರ್ ವೆಹಿಕಲ್, ವೈರ್ ಮ್ಯಾನ್, ಟ್ರ್ಯಾಕ್ಟರ್ ಮೆಕ್ಯಾನಿಕ್, ಆರ್ಮೇಚರ್ ಅಂಡ್ ಕಾಯಿಲ್ ವೈಂಡರ್, ಮೆಕ್ಯಾನಿಕ್ ಡೀಸೆಲ್, ಹೀಟ್ ಇಂಜಿನ್, ಟರ್ನರ್ ಮಷಿನಿಸ್ಟ್, ರೆಫ್ರಿಜರೇಷನ್ ಅಂಡ್ ಏರ್ ಕಂಡೀಷನಿಂಗ್ ಮೆಕ್ಯಾನಿಕ್. ಅಥವಾ ಮ್ಯಾಟ್ರಿಕ್ಯುಲೇಷನ್ ಪ್ಲಸ್ ಕಂಪ್ಲೀಟೆಡ್ ಆಕ್ಟ್ ಆಫ್ ಅಪ್ರೆಂಟಿಸ್ ಟ್ರೇಡ್ ಇನ್ ಮೆನ್ಷನ್ಡ್ ಅಬೋ ಅಂದ್ರೆ ಈ ಅಬೋ ಮೆನ್ಷನ್ ಟ್ರೇಡ್ ಅಲ್ಲಿ ಏನಪ್ಪಾ ಅಂದ್ರೆ ಅಪ್ರೆಂಟಿಸ್ಶಿಪ್ ಆದ್ರೂ ಮಾಡಿರ್ಬೇಕು. ಅಥವಾ ಮ್ಯಾಟ್ರಿಕ್ಯುಲೇಷನ್ ಆರ್ SSLC ಪ್ಲಸ್ 3 year ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಂಡ್ ಆಟೋಮೊಬೈಲ್ ಇಂಜಿನಿಯರಿಂಗ್, ಅಥವಾ
SSLC ಜೊತೆಗೆ ಏನಪ್ಪಾ ಅಂದ್ರೆ 3 ವರ್ಷ ಡಿಪ್ಲೊಮಾ ನೀವು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಲ್ಲಿ ಆದ್ರೂ ಮಾಡಿರ್ಬೇಕು. ನೋಡ್ರಿ ಇಲ್ಲೊಂದು ಅವಕಾಶವನ್ನ ಏನ್ ಕೊಟ್ಟಿದ್ದಾರೆ ಅಂದ್ರೆ ITI ಸ್ಟೂಡೆಂಟ್ಸ್ಗೂ ಅವಕಾಶವನ್ನ ಕೊಟ್ಟಿದ್ರೆ ಇದರ ಸದುಪಯೋಗನ ಪಡೆದುಕೊಳ್ರಿ. ಸೊ ಇದು ಏನಂದ್ರೆ ಅಸಿಸ್ಟೆಂಟ್ ಲೋಕೋ ಪೈಲಟ್ ಹುದ್ದೆಗಳಿಗಿರುವಂತ ನೇಮಕಾತಿ ಬಗ್ಗೆ ಮಾಹಿತಿ. ಇದೇ ತರನಂತ ಉಪಯುಕ್ತ ಮಾಹಿತಿಯನ್ನ ಕೊಡ್ತಿರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.